ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧೆಡೆ 3 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕುಶಾಲನಗರ ಗೊಂದಿ ಬಸವನಹಳ್ಳಿಯಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ರಸ್ತೆಯ ನೂತನ ಕಮಾನು ಉದ್ಘಾಟನೆ ಮತ್ತು ರಸ್ತೆ ಕಾಮಗಾರಿ, ಸಾಯಿ ಆಸ್ಪತ್ರೆಯ ಮುಂಭಾಗ ರಸ್ತೆಯ 2 ಬದಿ ಚರಂಡಿ ನಿರ್ಮಾಣ, ಕರಿಯಪ್ಪ ಬಡಾವಣೆಯಲ್ಲಿ ರಸ್ತೆ, ಗುಂಡೂರಾವ್ ಬಡಾವಣೆಗೆ ಸಂಪರ್ಕ ರಸ್ತೆ, ಹಳೆ ಹೌಸಿಂಗ್ ಬೋರ್ಡ್ನಲ್ಲಿನ ರಸ್ತೆ, ಸಂತ ಸಬಾಸ್ಟಿನ್ ಚರ್ಚ್ ಸಂಪರ್ಕ ರಸ್ತೆ, ಉರ್ದು ಶಾಲೆಗೆ ತೆರಳುವ ರಸ್ತೆ, ಸಾಬುಲಾಲ್ ಮನೆಗೆ ಹೋಗುವ ರಸ್ತೆ, ಗುಮ್ಮನಕೊಲ್ಲಿಯಲ್ಲಿ ಸೆಲೆಕ್ಟ್ ಸಾಮಿಲ್ ಮುಂಭಾಗದ ಉಮಾ ಟೀಚರ್ ಮನೆಗಾಗಿ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆಯಿಂದ ನೆರವೇರಿಸಿದರು. ಆ ಕೆಲಸಕ್ಕೂ ಇದಕ್ಕೂ ಸಂಬಂಧಗಳು ಇದ್ದು ಸ್ಕೀಮಲ್ಲಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ MLA ಅವರು ಕೊಟ್ಟಂಥ ವಿಶೇಷ ಅನುದಾನ ಇದೆ. ಇದು ಚರ್ಚೆಗಳಿಗೆ ಅಂತೇಳಿ ಈ ಸತಿ ಮಾಡುವಂಥ ವಿಶೇಷವಾದಂಥ ಅನುದಾನ. ಇನ್ನೂ ಏನಾದರೂ ಹೆಚ್ಚು ಅಂದರೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಶಾಸಕರು ಹಾಜರಾಗಿದೆ. ಸೈಡ್ ಬನ್ನಿ. ಇಲ್ಲ ಅಂದ್ರೆ ನೋಡಿ ಯಾರು ಕಾಣೋದಿಲ್ಲ, ಸ್ವಲ್ಪ ಹಿಂದೆ ಹಿಂಗೆ ನಿಂತ್ಕೊಳ್ಳಿ ಸರ್. ಬೈಪಾಸ್ ರಸ್ತೆ, ರಿಂಗ್ ರೋಡ್ ಇದು. ಈ ಜನ ಸಿಗುತ್ತೆ ಅಂತ ನಮ್ಮ ಸ್ಥಳೀಯ ನಾಯಕರುಗಳು ಕೇಳ್ಕೊಂಡಂಥ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದ್ವಾರಕಕ್ಕೆ ಒಂದೊಂದು ವರ್ಷಕ್ಕಿಂತ ಕಡಿಮೆ, 1 ವರ್ಷಕ್ಕಿಂತ ಕಡಿಮೆನೇ ನಾವು ಗುದ್ದಿ ಪೂಜೆ ಮಾಡ್ದೋ. ಯಾಕಂದರೆ ಅಲ್ಲಿ ವರ್ಷ ಒಂದು ಉತ್ಸವನೂ ಆಗುತ್ತೆ. ಆಮೇಲೆ ಇಲ್ಲಿ ಕೆರೆನೂ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿನೂ ಆಯ್ತಾ ಇದೆ. ಮಾತ್ರ ಈ ಭಾಗಕ್ಕೆ ಇದೊಂದು ಶ್ರೇಷ್ಠ ಜಾಗ. ಅದಕ್ಕೋಸ್ಕರ ಒಂದು ದೇವರಂತ ಒಂದು ದ್ವಾರಕ ಕಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಂಥವ್ರಿಗೆ ಆ ದೇವ್ರನ್ನ ನಿರಂತರವಾಗಿ ನೆನೆಸ್ಕೋಬೇಕು ಅಂತ ಏನು ಕಾಮಗಾರಿ ಗೊಂದಿ ಬಸವನಹಳ್ಳಿ ಗ್ರಾಮಸ್ಥರಿಗೆ ಆ ದೊಡ್ಡಮ್ಮ ತಾಯಿ ನಿರಂತರವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಈ ವರ್ಷ ಒಳ್ಳೆ ಮಳೆ, ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ. ಮಳೆ ಬಂದರೆ ಬೆಳೆನೇ ಅಲ್ವಾ, ಮಳೆ ಬೆಳೆ ಹಾಗೆ ಎಲ್ಲ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಆ ದೇವ್ರ ನಿರಂತರವಾಗಿ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಇವತ್ತು ಹಲವಾರು ಬುದ್ಧಿ ಪೂಜೆನೂ ಇಟ್ಕೊಂಡಿದ್ದೀವಿ. ಕುಶಾಲನಗರ ಭಾಗದಲ್ಲಿ ಒಂದು ಟೋಟಲಾಗಿ 7-8 ಬುದ್ಧಿ ಪೂಜೆನೂ ಇಟ್ಕೊಂಡಿದ್ದೀವಿ. ಟೋಟಲಾಗಿ ಮುಖ್ಯಮಂತ್ರಿಯ ವಿವೇಶ ಅಡಿಲಿ ಏನು CMIDP ಅಂತೀವಿ, ಅದಕ್ಕೆ ನಾನು 5.5 ಕೋಟಿ ಕುಶಾಲನಗರ ಟೌನ್ ವ್ಯಾಪ್ತಿಗೆ ಕೊಟ್ಟಂಥ ಕಾಮಗಾರಿಗೂ ಇವತ್ತು ಬುದ್ಧಿ ಪೂಜೆ ಮಾಡ್ತಾಯಿದ್ವಿ. ನಮ್ಮ ಗುರಿ ಏನು ಅಂತಂತಂದರೆ ಆದಷ್ಟು ಎಲ್ಲ ಕಡೆಯಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ಹಲವಾರು ಬೇರೆ ಬೇರೆ ರೀತಿಯ ಕಾಮಗಾರಿ ಇರ್ಬೋದು, ಕೈ ಜೋಡಿಸ್ಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಸ್ಥಳೀಯರು ಅದೃಷ್ಟ ಕೈ ಜೋಡಿಸ್ತಾವ್ರೆ. ಮಾತ್ರ ನೀವು ಹೇಳ್ದಂಗೆ ಎಷ್ಟೇ ಕೋಟಿ ಕೊಟ್ಟರು ಒಂದು ರೋಡ್ ಬಿಟ್ಟೇ ಹೋಯ್ತದೆ. ಬರೋಂಥ ದಿವಸಗಳು ಎಲ್ಲನೂ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ, ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ದೊಡ್ಡಮ್ಮ ತಾಯಿ ನಿರಂತರವಾಗಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ನಾನು
ಇರಬೇಕು, ಸ್ವಲ್ಪ ತೊಂದರೆನೂ ಆಗುತ್ತೆ ಓಡಾಡಕ್ಕೆ ಆದಷ್ಟು ಬೇಗ. ಆಮೇಲೆ ಇದಕ್ಕೆ ಹಾಕಿ ಅದ್ರ ಜೊತೆಲಿ ನೀರ್ ಕ್ಯೂರಿಂಗ್ ಕರೆಕ್ಟಾಗಿ ಮಾಡ್ತಾವ್ರ ಅಂತ ನೀವು ನೋಡಿ. ಬೇಕಿದ್ರೆ ನೀರು ಕೊಡಕ್ಕೆ ಅವಕಾಶ ಹರೀಶ ಆಗ್ತಾನೆ ಬಿಡಿ ಸರ್. ಈ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಪುರಸಭೆಯ ಮಾಜಿ ಸದಸ್ಯರಾದ ಜಿಬಿ ಜಗದೀಶ್, ಎಂಎಂ ಪ್ರಕಾಶ್, ಎಂಬಿ ಸುರೇಶ್, ಎಂಕೆ ದಿನೇಶ್, ಶಿವಶಂಕರ್, ಹರೀಶ್, ಮುಖ್ಯಾಧಿಕಾರಿ ಗಿರೀಶ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಹೃದಯಾಘಾತದಿಂದ ಖಾಸಗಿ ಬಸ್ ಚಾಲಕರೊಬ್ಬರು ಮೃತಪಟ್ಟಿರುವ ಘಟನೆ ಮಡಿಕೇರಿ ಸಮೀಪದ ತಾಳತ್ತಮನೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ಶಿವಕುಮಾರ್ ಎಂಬುವರೇ ಮೃತ ದುರ್ದೈವಿ. ಮುಂಜಾನೆ 4:45 ಸುಮಾರಿಗೆ ಬಸ್ ಮಡಿಕೇರಿಯಿಂದ ಸುಳ್ಯ ಕಡೆಗೆ ಪ್ರಯಾಣ ಬೆಳೆಸಿತ್ತು. ಈ ಸಂದರ್ಭ ತಾಳತ್ತಮನೆ ಬಳಿ ಚಾಲಕ ಶಿವಕುಮಾರ್ಗೆ ಹೃದಯಾಘಾತವಾಗಿದೆ. ನಿಯಂತ್ರಣ ಕಳ್ಕೊಂಡ ಬಸ್ ಬಲಬದಿಯ ಬರೆಗೆ ವಾಲಿಕೊಂಡಿದೆ. ಬಸ್ನಲ್ಲಿದ್ದ ಸುಮಾರು 20 ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ಚಾಲಕ ಶಿವಕುಮಾರ್ ಹೃದಯಾಘಾತವಾದ ಸ್ವಲ್ಪ ಹೊತ್ತಿನಲ್ಲೇ ಮೃತಪಟ್ಟರು ಅಂತ ತಿಳಿದುಬಂದಿದೆ. ಮಡಿಕೇರಿ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ಬಿರುನಾಡಿ ಗ್ರಾಮದಲ್ಲಿ ಫಸಲು ಬರುವ ಸುಮಾರು 2,000ಕ್ಕೂ ಅಧಿಕ ಕಾಫಿ ಗಿಡಗಳಿಂದ ಮತ್ತು ಸುಮಾರು 250ಕ್ಕೂ ಅಧಿಕ ಫಸಲು ಬರುವ ಕಾಳುಮೆಣಸು ಬಳ್ಳಿಗಳಿಂದ ದುಷ್ಕರ್ಮಿಗಳು ಸಂಪೂರ್ಣವಾಗಿ ಕಡಿದು ಹಾಕಿರುವ ಅಮಾನುಷ ಘಟನೆ ಬಿರುನಾಡಿ ಸಮೀಪದ ಕಳಕೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಕುಪ್ಪಣಮಾಡ ಗೌತಮ್ ಎಂಬುವರಿಗೆ ಸೇರಿದ ಸುಮಾರು 3.5 ಎಕರೆ ಜಾಗದಲ್ಲಿ ಹೊಸದಾಗಿ ಮಾಡಿದ್ದ 7-8 ವರ್ಷದ ಕಾಫಿ ಗಿಡಗಳು ಮತ್ತು ಕಾಳುಮೆಣಸು ಬಳ್ಳಿಗಳಿಂದ ದುಷ್ಕರ್ಮಿಗಳು ಕತ್ತಿಯಿಂದ ಕಡಿದಿದ್ದು, ಈ ಬಗ್ಗೆ ಶ್ರೀಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ದುಷ್ಕರ್ಮಿಗಳಿಂದ ಪತ್ತೆ ಹಚ್ಚಲು ಮಡಿಕೇರಿಯಿಂದ ಶ್ವಾನ ದಳವನ್ನು ಸ್ಥಳಕ್ಕೆ ಕರೆತರಲಾಗಿ ಪೊಲೀಸರು ಎಲ್ಲ ನಿಟ್ಟಿನಲ್ಲಿ ದುಷ್ಕರ್ಮಿಗಳಿಂದ ಪತ್ತೆ ಹಚ್ಚಲು ತನಿಖೆಯನ್ನು ಮುಂದುವರಿಸಿದ್ದಾರೆ. ತೋಟದಲ್ಲಿ ಅಳವಡಿಸಿದ್ದ 2 ಸಿಸಿ ಕ್ಯಾಮೆರಾಗಳನ್ನು ಕೂಡ ದುಷ್ಕರ್ಮಿಗಳು ಕಿತ್ತೊಯ್ದಿದ್ದು, ಬೆಳೆಗಾರ ಗೌತಮ್ ಅವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮೈಸೂರಿನಲ್ಲಿ ಮದುವೆಗೆ ತೆರಳಿದ ಸಮಯವನ್ನು ಅರಿತ ದುಷ್ಕರ್ಮಿಗಳು ಕಾಫಿ ಗಿಡಗಳಿಂದ ಕಡಿದಿರುವುದು ಕಂಡುಬಂದಿದೆ. ಈ ಸಂದರ್ಭ ಕುಪ್ಪಣಮಾಡ ಗೌತಮ್ ಅವರು ಮಾತನಾಡಿ ಅಮಾನುಷ ಘಟನೆ ಕುರಿತು ವಿವರಿಸಿದರು. ಸ್ಥಳಕ್ಕೆ ಶ್ರೀಮಂಗಲ ಪೊಲೀಸ್ ಠಾಣಾಧಿಕಾರಿ ಎಎಸ್ ರವೀಂದ್ರ ಹಾಗೂ ಸಿಬ್ಬಂದಿಗಳು ಆಗಮಿಸಿ ದುಷ್ಕರ್ಮಿಗಳ ಸುಳಿವು ಪತ್ತೆ ಹಚ್ಚಲು ಪ್ರತಿ ಹಂತದಲ್ಲಿ ತನಿಖೆ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ನಾನು ಕುಪ್ಪಣಮಾಡ ಗೌತಮ್ ಬಿರ್ನಾಡಿಂದ. ಮೊನ್ನೆ ಲಾಸ್ಟ್ ವೀಕ್ ನಮ್ಮ ಸ್ವಂತ ಕಸಿನ್ದು ಮದುವೆ ಇತ್ತು. ಮದುವೆಗೆ ನಾವು ಎಲ್ಲ ಸಂಸಾರ ಎಲ್ಲ ಫ್ಯಾಮಿಲಿ ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲರೂ ಮನೆ ಬೀಗ ಮಾಡ್ಕೊಂಡು ಹೋಗಿದ್ದೀವಿ. ಈ ಚಾನ್ಸನ್ನು ನೋಡಿಕೊಂಡು ನಂದು ಗಿಡ ಒಂದು ಅಂದಾಜು 2,000 ಗಿಡ ಕಾಫಿ ಗಿಡ
2,000 ಕಾಫಿ ಗಿಡದನ್ನ ಬಡ್ಡೆ ಸಮೇತ ಕಡ್ದು ಹಾಕಿದ್ದಾರೆ ನೋಡಿ ಇಲ್ಲಿ ಎಲ್ಲ. ಇನ್ನೊಂದು 20 ಮೆಣಸು ಬಳ್ಳಿ ಎಲ್ಲ ಕಡ್ದುಬಿಟ್ಟು ಸರ್ವನಾಶ ಮಾಡಿದ್ದಾರೆ. ಇನ್ನು ನಂದು ಕ್ಯಾಮ್ರಾ ಇತ್ತು, CC ಕ್ಯಾಮ್ರಾ, 4G ಕ್ಯಾಮ್ರಾ ಹಾಕಿದೆ. ಅದು 360 ಡಿಗ್ರಿ ಬರಲ್ಲ, ಅದು ಒಂದು ಮರ ಕವರ್ ಆಗುತ್ತೆ. ಅದು ಹಿಂದೆಂದು ಹತ್ಬಿಟ್ಟು 2 ಕ್ಯಾಮ್ರಾನ ಮೊದಲು ಆಫ್ ಮಾಡಿಬಿಟ್ಟು ಅಲ್ಲಿಂದ ಕ್ಯಾಮ್ರಾನ ತಗೊಂಡು ಹೋಗಿದ್ದಾರೆ. ಮತ್ತು ಇಷ್ಟು ಗಿಡನ 2,000 ಗಿಡ, ಅಂದಾಜು ಒಂದು 2,004 ಎಕರೆ ಹಂಗೆ 2,000 ಗಿಡ ಕಡ್ದು ಹಾಕಿದ್ದಾರೆ ಎಲ್ಲ ಇದನ್ನು. ಇನ್ನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಮತ್ತು ಡಾಗ್ ಸ್ಕ್ವಾಡ್ ಬಂದಿದ್ದರು. ಡಾಗ್ ಸ್ಕ್ವಾಡಲ್ಲಿ ಎಲ್ಲ ಇದು ಹುಡುಕ್ತಾ ಇದ್ದಾರೆ, ಈಗ ಎಲ್ಲ ಇದು ಮಾಡ್ತಾ ಇದ್ದಾರೆ. ಮತ್ತು ಸಂಶಯ ಇರೋರನ್ನೆಲ್ಲ ಹೆಸರು ಕೊಟ್ಟಿದ್ದೀವಿ ಸ್ಟೇಷನಲ್ಲಿ, ಅದು ಅವರು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಪೊಲೀಸ್ ಅವರೆಲ್ಲ ಬಂದಿದ್ದರು, ಮತ್ತು ರೆವಿನ್ಯೂ ಅವರು ಇದರಿಂದೆಲ್ಲ ಬಂದಿದ್ದಾರೆ. ನಾವು ನಮ್ಮ ಅಜ್ಜನ ಕಾಲದಿಂದನೇ ಇಲ್ಲಿ ಮಾಡ್ತಾಯಿದ್ದು, ತೋಟ ಮಾಡ್ತಾಯಿದ್ದು. ಇದು ಈಗ ಪುನಃ ರೀಪ್ಲಾಂಟೇಷನ್ ಮಾಡ್ತಾಯಿದ್ದೀವಿ ನಾವು ಇದನ್ನು. ಇನ್ನೂ ಯಾರು ಕಿಡಿಗಿಡಿಗಳು, ಅವರಿಗೆ ದೇವರು ಒಳ್ಳೇದು ಮಾಡಲಿ, ತೊಂದರೆ ಇಲ್ಲ. ಎಲ್ಲರೂ ಕಂಪ್ಲೇಂಟೆಲ್ಲ ಮಾಡಿದ್ದೀವಿ. ಪೊಲೀಸರಿಗೆಲ್ಲ ತನಿಖೆ ಎಲ್ಲ ಮಾಡ್ತಾಯಿದೆ. ಮತ್ತು ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಅದರಲ್ಲಿ ನೋಡುವ ಯಾರು ಮಾಡಿದಂತ ಗೊತ್ತಾಗುತ್ತೆ. ಇದು ದುಷ್ಕರ್ಮಿಗಳ ಅಲ್ಲ ಬೇರೆ ಯಾರಾದರೂ ಮಾಡಿದಂತ ಗೊತ್ತಾಗುತ್ತೆ. ನೀನು ಬೈಟ ದಂಡಿನ ಕಚ್ಚಿಗೆ ಜಾಸ್ತಿ ಬಡಿ ನೀನು ಬೈಟ ಆಯ್ತು. ಈ ಸಂದರ್ಭ ಪೊನ್ನಂಪೇಟೆ ಬಗರ್ ಹುಕುಂ ಸಕ್ರಮೀಕರಣ ಸಮಿತಿ ಅಧ್ಯಕ್ಷ ಅಣ್ಣಳಮಾಡ ಲಾಲ ಅಪ್ಪಣ್ಣ, ಹುದಿಕೇರಿ ಕಂದಾಯ ಪರಿವೀಕ್ಷಕರಾದ ಸಂತೋಷ್, ಶ್ವಾನದಳ ಸಿಬ್ಬಂದಿಗಳಾದ ಶಿವ, ಪ್ರದೀಪ್, ಕರ್ತಮಾಡ ನಂದ, ಕುಪ್ಪಣಮಾಡ ಪ್ರೀತಂ, ಕಾಳಿಮಾಡ ರಶಿಕಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಮ್ಮ ಬಿರುನಾಣಿ ಅಂತ ಹೇಳಿದ್ರೆ ನಿಜವಾಗಲೂ ನಮ್ಮ ದಕ್ಷಿಣ ಕೊಡಗಿನಲ್ಲಿ ನಾವು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಂಥ ಒಂದು ಪ್ರದೇಶ. ನಮ್ಮ ಇಲ್ಲಿ ಜನರು ಭಾಳ ಹಾರ್ಡ್ ವರ್ಕರ್ಸ್ ಅವರು. ಯಾವಾಗಲೂ ಅವರ ತೋಟ ಆಯಿತು, ಅವ್ರ ವ್ಯವಹಾರ ಆಯಿತು, ಆ ಥರ ಬದುಕ್ತಾಯಿದ್ರು. ಬಟ್ ಇಂಥದ್ದೊಂದು ಒಬ್ಬರು ಕಷ್ಟಪಟ್ಟು ಮಾಡಿದಂಥ ಕಾಫಿ ತೋಟವನ್ನು ಕಡಿದು ಹಾಳು ಮಾಡಿರೋದು ಭಾಳ ದುರದೃಷ್ಟಕರ. ಇದು ಇಂಥದ್ದು ಆಗಬಾರ್ದು. ಯಾರು ಈ ಥರ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ಊಹಿಸ್ಕೊಡ್ಲಿಕ್ಕೆ ಅಸಾಧ್ಯ. ನಮಗೂ ಹೆದರಿಕೆ ಆಗ್ತದೆ. ನಾಳೆ ನಮ್ಮ ಕಾಫಿ ತೋಟ ಎಲ್ಲ ನಮ್ಮ ಮನೆಯಿಂದ ದೂರ ಇದೆ. ಯಾರಾದರೂ ಈ ಥರ ಮಾಡಿದರೆ ನಮ್ಮ ಬದುಕೆ ಹಾಳಾಗ್ತದೆ. ಇದು ಇಂಥದ್ದು ನಡೀಬಾರ್ದು ಊರಿನಲ್ಲಿ. ಅಲ್ಲದೆ ಇದನ್ನು ಪೊಲೀಸ್ ಇಲಾಖೆಯವರು ಇದನ್ನು ನಿಜವಾಗಲೂ ಕೂಲಂಕಷವಾಗಿ ತನಿಖೆ ಮಾಡಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಊರಿನಲ್ಲಿ ಇನ್ನು ಮುಂದೆ ಇಂಥದ್ದು ಒಂದು ಅನಾಹುತ ಆಗಬಾರ್ದು ಹೇಳುವಂಥ ನನ್ನ ಅಭಿಪ್ರಾಯವನ್ನು ಈ ಮುಖಾಂತರ ತಿಳಿಸ್ತೀನಿ. ದಲ್ಲಿ ಒಂದು ಅಹಿತಕರ ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಒಬ್ಬರು ಕುಪ್ಪಳಮಾಡ ಗೌತಮ್ ಅವರ ತೋಟದಲ್ಲಿ ಸುಮಾರು 2,000 ಗಿಡಕ್ಕಿಂತ ಹೆಚ್ಚಾಗಿ ಕಡಿದು ನಾಶ ಮಾಡಿದ್ದಾರೆ. ಅಂಥವ್ರನ್ನ ಬೇಗ ಕಂಡುಹಿಡಿದು ಅವ್ರ ಬಗ್ಗೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಥರ ಆಗಿ ಗ್ರಾಮಸ್ಥರೆಲ್ಲರೂ ಸೇರಿ ಆಗ್ರಹ ಮಾಡ್ತಾಯಿದ್ದಾರೆ. 5 ವರ್ಷ ಗಿಡ ಅಂತೇಳಿ ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಸೋಮವಾರಪೇಟೆಯ ಟರ್ಫ್ ಮೈದಾನದಲ್ಲಿ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ನಡೀತಾ ಇರುವ ರಾಜ್ಯ ಮಟ್ಟದ ಚಾಂಪಿಯನ್ ಟ್ರೋಫಿ ಹಾಕಿ ಪಂದ್ಯಾವಳಿಯಲ್ಲಿ
ಸದರ್ನ್ ಕಮಾಂಡ್, ಕಸ್ಟಮ್ಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡ ಹಾಗೂ ಕೆನರಾ ಬ್ಯಾಂಕ್ ತಂಡಗಳು ಜಯಗಳಿಸಿ ಮುಂದಿನ ಹಂತಕ್ಕೆ ಪ್ರವೇಶ ಪಡೆದಿವೆ. ಶುಕ್ರವಾರ ಬೆಳಗ್ಗೆ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ನ ಇಫಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಸದರ್ನ್ ಕಮಾಂಡ್ ತಂಡ ಮಣಿಸಿತು. ಎರಡನೇ ರೋಚಕ ಪಂದ್ಯದಲ್ಲಿ ಎಜಿಒಆರ್ಸಿ ತಂಡ ಕಸ್ಟಮ್ಸ್ ತಂಡದ ವಿರುದ್ಧ 4-2 ಗೋಲುಗಳ ಅಂತರದಿಂದ ಸೋಲನ್ನು ಅನುಭವಿಸಿತು. ಮೂರನೇ ಪಂದ್ಯದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡ ಸೌತ್ ವೆಸ್ಟರ್ನ್ ರೈಲ್ವೇಸ್ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿತು. ನಾಲ್ಕನೇ ಪಂದ್ಯದಲ್ಲಿ ಕೆನರಾ ಬ್ಯಾಂಕ್ ತಂಡ ಡಿವೈಇಎಸ್ ತಂಡವನ್ನು 1-0 ಅಂತರದಿಂದ ಸೋಲಿಸಿತು. ನಾಳೆ ಬೆಳಗ್ಗೆ 9:30ಕ್ಕೆ ಇಫಾ ಸೌತ್ ವೆಸ್ಟರ್ನ್ ರೈಲ್ವೆ, 11ಕ್ಕೆ ಎಜಿಒಆರ್ಸಿ ಡಿವೈಇಎಸ್, 2ಕ್ಕೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸದರ್ನ್ ಕಮಾಂಡೋ, 3:30ಕ್ಕೆ ಕೆನರಾ ಬ್ಯಾಂಕ್ ಕಸ್ಟಮ್ಸ್ ತಂಡಗಳ ನಡುವೆ ಪಂದ್ಯಗಳು ನಡೆಯಲಿವೆ. ಕೊಡಗು ಚಾನಲ್ ನ್ಯೂಸ್, ದುಷ್ಯಂತ್, ಸೋಮರ್ಪೇಟೆ. ಮಕ್ಕಳು ಬಾಲ್ಯಾವಸ್ಥೆಯಿಂದಲೇ ಶಿಸ್ತನ್ನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ದೇಶಭಕ್ತರಾಗಿ ಬಾಳಬೇಕೆಂದು ಮಾಜಿ ಕ್ಯಾಪ್ಟನ್, ಮ್ಯಾರಥಾನ್ ಓಟಗಾರ ಕಿಂಬುಡಿರ ಶಿವಪ್ರಕಾಶ್ ಹೇಳಿದ್ದಾರೆ. ಮಡಿಕೇರಿಯ ವಾಂಡರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಶಂಕರಸ್ವಾಮಿ ಸ್ಮರಣಾರ್ಥ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಮಕ್ಕಳ ಉಚಿತ ಬೇಸಿಗೆ ಕ್ರೀಡಾ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಶಿಬಿರದಲ್ಲಿ ಕಲಿತಿದ್ದನ್ನು ಮಕ್ಕಳು ಮೈಗೂಡಿಸಿಕೊಳ್ಳಬೇಕು. ಆಗ ಮಾತ್ರ ಶಿಬಿರ ಆಯೋಜನೆ ಮಾಡಿದವರಿಗೆ ಹಾಗೂ ತರಬೇತು ನೀಡಿದವರಿಗೆ ಶ್ರಮಕ್ಕೆ ಬೆಲೆ ಸಿಗಲಿದೆ ಎಂದರು. ಶಿಸ್ತನ್ನು ರೂಢಿಸಿಕೊಳ್ಳುವುದರ ಜೊತೆಗೆ ಮಕ್ಕಳು ಈಗಿನಿಂದಲೇ ದೇಶಭಕ್ತರಾಗಿ ದೇಶಕ್ಕಾಗಿ ಬದುಕಬೇಕೆಂದರು. 3, 4, 5, 6, 7, 8, 9, 10, 10, 9, 8, 7, 6, 5, 4, 3, 2, 1, hold away. ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಹಿಂದಿನಿಂದ ಎಲ್ಲ ಸಹಕಾರವನ್ನು, ಸ್ಫೂರ್ತಿಯನ್ನು ಕೊಟ್ಟಂಥವರು. ಸಿ ವಿ ಶಂಕರ್ ಅವರ ಗರಡಿಯಲ್ಲಿ ಇದೇ ಮೈದಾನದಲ್ಲಿ ನೂರಾರು ಮಂದಿ ಹಾಕಿ ಕ್ರೀಡೆಯನ್ನು ಕಲಿತು ಬೇರೆ ಬೇರೆ ಕ್ಲಬ್ಗಳಿಗೆ ಸರ್ವಿಸ್. ಮತ್ತೆ ಏನು ಶಿಸ್ತು ಇಂಪಾರ್ಟೆಂಟ್ ಇದೆ. ಡಿಸಿಪ್ಲಿನ್ ಇಲ್ಲವೇ ಇಲ್ಲ. ಆ ಥರ ಇರಬಾರ್ದು. ಪ್ರತಿಯೊಬ್ಬರು ಡಿಸಿಪ್ಲಿನ್ ಆಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಡಿಸಿಪ್ಲಿನ್ ಇದೆ. ನಮ್ಮ NM ಸೋಮಯ್ಯನವರು ಬಂದಿದ್ದರು, ಎಲ್ಲರಿಗೂ ಡಿಸಿಪ್ಲಿನ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. NM ಸೋಮಯ್ಯನವರು ಯಾರು ಹೇಳಿ. ಮತ್ತೋರ್ವ ಅತಿಥಿ ಅರಣ್ಯ ಇಲಾಖಾ ನಿವೃತ್ತ ಅಧಿಕಾರಿ ಕಿರುದಂಡ ಗಣೇಶ್ ಮಾತನಾಡಿ, ಮಕ್ಕಳಲ್ಲಿ ಶಿಸ್ತು ಅತಿ ಮುಖ್ಯ. ಶಿಬಿರದಲ್ಲಿ ಎಲ್ಲರೂ ಅದನ್ನೇ ಕಲಿಸುವುದು. ಯಾವುದೇ ಕೆಲಸದಲ್ಲಾಗಲಿ ಶಿಸ್ತು ಮುಖ್ಯ. ಈ ಶಿಬಿರದಲ್ಲಿ ಪ್ರತಿ ವರ್ಷ 100ರಿಂದ 125ರಷ್ಟು ಮಕ್ಕಳು ಪಾಲ್ಗೊಳ್ತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ನೀವು ಕರೆದಿದ್ದಕ್ಕೆ ನಾವು ಈ ಆಯೋಜಕರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಅಲ್ಲದೆ ಈ ಬೇಸಿಗೆ ಶಿಬಿರವನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಕ್ಕೆ ಈ ಆಯೋಜಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರಲ್ಲಿ ಯಾವಾಗಲೂ ನಮಗೆ ಕಾಣುತ್ತಿರೋರು ಬಾಬು ಸರ್ ಇದ್ದಾರೆ, ಶ್ಯಾಮ್ ಸರ್ ಇದ್ದಾರೆ, ಇಲ್ಲಿ ಯೋಗ ಟೀಚರ್ ಮಹೇಶ್ ಅವರಿದ್ದಾರೆ, ಸಂತೋಷ್ ಅವರಿದ್ದಾರೆ. ಇನ್ನು ಯಾರ ಹೆಸರು ಹೇಳಿಲ್ಲ, ಅವರು ಬೇಜಾರು ಮಾಡ್ಕೊಳ್ಬೇಡಿ, ಎಲ್ಲರೂ ಇದ್ದಾರೆ. ನಾಡಿಯವರು ಎಲ್ಲಿ. ಜಾನಪದ ಪರಿಷತ್ನ ಸದಸ್ಯ ಬಿಜಿ ಅನಂತಶಯನ ಮಾತನಾಡಿ, ಮಕ್ಕಳು ಸಂಪಾದಿಸಿದ ಜ್ಞಾನ, ಅರಿವನ್ನು ಸಂರಕ್ಷಣೆ ಮಾಡಿಕೊಂಡು ಭವಿಷ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡು ಮುಂದೆ ಬರಬೇಕೆಂದರು.
ಪ್ರಿಸರ್ವ್ ಇಟ್. ವೈ ಡು ಯು ಹ್ಯಾವ್ ಟು ಪ್ರಿಸರ್ವ್ ಇಟ್? ನಾಳೆ ಫ್ಯೂಚರಿಗೆ ಅದನ್ನ ಬಳಸ್ಬೇಕು ಮಕ್ಕಳು. ನಾವು ಕ್ಲಾಸಲ್ಲಿ ಹಾಗೆ ಬುತ್ತಿ ಇಷ್ಟೇ ತಿಂತೀವಿ, ಆ ಥರ ನೀವೇನು ಪ್ರೆಷರನ್ನ ಇಟ್ಕೊಂಡಿದ್ದೀರ ಜ್ಞಾನ ಭಂಡಾರ, ಈಗ ನಿಮ್ಮ ಸ್ಕಿಲ್ ಏನಿದೆ ಅದನ್ನೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಎವ್ರಿ ಮಾರ್ನಿಂಗ್ ಎವ್ರಿ ನೈಟ್ ಯು ಮಸ್ಟ್ ಸ್ಟಾರ್ಟ್ ಥಿಂಕಿಂಗ್ ಹೌ ಬೆಸ್ಟ್ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಅದರೊಟ್ಟಿಗೆ ಅಡಿಷನಲಿ ವಾಟ್ ಐ ಕ್ಯಾನ್ ಲರ್ನ್ ಮೋರ್, ಅದರೊಟ್ಟಿಗೆ ಏನು ವಾಟ್ ಐ ಕ್ಯಾನ್ ಆ್ಯಡ್, ಇನ್ನು ನನ್ನಿಂದ ಏನು ಅಂತ ಹೇಳ್ಬೋದು. ಸೊ ನಿಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನ ಯೂಸ್ ಮಾಡಬೇಕು, ಚಂದ ಮೇಲೆ ಬರ್ಬೇಕು ಮಕ್ಕಳೇ. ಬೇರೆಯವ್ರು ಯಾರು ನಿಮ್ಮನ್ನ ಲೀಡರ್ ಆಗ್ತಿದ್ದಾನೆ ಅಂತ ಯಾರು ಹೇಳೋದ್ ಬೇಡ. ಯು ಮಸ್ಟ್ ರಿಯಲೈಸ್ ದಟ್ ಎವ್ರಿ ಮಾರ್ನಿಂಗ್ ವಾವ್ ಐ ಚೇಂಜ್ ಬಾಯ್, ಚೇಂಜ್ ಗರ್ಲ್ ಅಂತ ಹೇಳ್ಕೊಂಡು ನೀವು ಡಿಸೈಡ್ ಮಾಡಬೇಕು ಎವ್ರಿ ಮಾರ್ನಿಂಗ್. ಅಂಡ್ ಥ್ಯಾಂಕ್ ಗಾಡ್, ಥ್ಯಾಂಕ್ ಪೇರೆಂಟ್ಸ್, ನಿಮ್ಮಿಂದ ನಾನು ಇಷ್ಟು ಚಂದ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಯೋಚನೆ ಮಾಡಬೇಕು. ಆಗ ಇವರೆಲ್ಲ ಯಾರು ಮನೆ ಮಠ ಬಿಟ್ಟು 40 ದಿನ ಇಲ್ಲಿ ಬಂದು ನಿಮ್ಮ ಸೇವೆ ಮಾಡಿದ್ದಾರೆ, ಅಥವಾ ನಿಮಗೆ ಸೌಕರ್ಯ ಒದಗಿಸಿದ್ದಾರೆ, ಅಥವಾ ಟ್ರೈನಿಂಗ್ ಮಾಡಿದ್ದಾರೆ, ಅದು ಸಾರ್ಥಕ ಆಗ್ತದೆ. ಓಕೆ, ನೀವು ಥ್ಯಾಂಕ್ಸ್ ಅಂತ ಬಾಯಲ್ಲಿ ಹೇಳ. ವಾಂಡರ್ಸ್ ಅಧ್ಯಕ್ಷ ಕೋಟೆರ ಮುದ್ದಯ್ಯ, ಹಿರಿಯ ಆಟಗಾರ ಕೋಟೆರ ನಾಣಯ್ಯ, ಶಿಬಿರದ ಸಂಚಾಲಕ ಬಾಬು ಸೋಮಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಗರದ ಗೋಳಿಬೀದಿಯ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯದಲ್ಲಿ ನಾಡಿನ ಸುಭಿಕ್ಷೆಗಾಗಿ ಮೇ 3ರಿಂದ ಆರಂಭವಾದ ಶ್ರೀ ಮಾರಿಯಮ್ಮ ಕರಗಗಳ ವಿಸರ್ಜನೋತ್ಸವ ದೇವಾಲಯದಲ್ಲಿ ಶ್ರದ್ಧಾಭಕ್ತಿಯೊಂದಿಗೆ ನೆರವೇರಿತು. ಮಡಿಕೇರಿಯ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯದಲ್ಲಿ ಹಿಂದಿನ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇದ್ದ ಶ್ರೀ ಮಾರಿಯಮ್ಮ ಬೇವಿನ ಸೊಪ್ಪಿನ ಕರಗೋತ್ಸವ ಮೇ 3ರಿಂದ ಮೇ 6ರವರೆಗೆ ನಡೆಯಿತು. ನಾಡಿನಲ್ಲಿ ಭೀಕರ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಈ ಸಾಂಪ್ರದಾಯಿಕ ಬೇವಿನ ಸೊಪ್ಪಿನ ಕರಗಗಳ ಆರಾಧನೆ ಹಿಂದಿನ ಕಾಲದಿಂದಲೂ ಆಚರಣೆಯಲ್ಲಿದ್ದು, ಮೇ 6ರಂದು ಸಂಜೆ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ, ಶ್ರೀ ಮುತ್ತು ಮಾರಿಯಮ್ಮ ಬೇವಿನ ಸೊಪ್ಪಿನ ಕರಗಗಳ ವಿಸರ್ಜನೋತ್ಸವ ನೆರವೇರಿತು. ಶ್ರೀದೇವಿಗೆ ರಾಗಿಯ ಅಂಬಲಿಯೊಂದಿಗೆ ಹಿಟ್ಟಿನ ದೀಪಗಳಿಂದ ಆರಾಧನೆ ಮಾಡಲಾಯಿತು. ಕರಗೋತ್ಸವ ಸಂದರ್ಭ ನಗರದ ವಿವಿಧೆಡೆಯಿಂದ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದರು. ದೇವಾಲಯ ಸಮಿತಿಯ ಸದಸ್ಯರು ಹಾಗೂ ಮಹಿಳೆಯರು ಉತ್ಸವದ ಪ್ರಯುಕ್ತ ಶ್ರೀ ಕುಂದೂರುಮಟ್ಟೆ ಚೌಟಿ ಮಾರಿಯಮ್ಮ, ಶ್ರೀ ಕೋಟೆ ಮಾರಿಯಮ್ಮ ಹಾಗೂ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅಂದು ಸಂಜೆ ಸಂಪ್ರದಾಯದಂತೆ ರಾಜಸೀಟು ಸಮೀಪದ ಮಂದ್ನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ರಾಗಿ ಅಂಬಲಿ ಹಾಗೂ ಪ್ರಸಾದವನ್ನು ವಿತರಣೆ ಮಾಡಲಾಯಿತು.
ನಂಬರ್ ಫೋನ್